ಹೆಣ್ಣುಲಿ ಎಲ್ಲಿ ಅಂತ ಕೇಳಿದೆ ಅಲ್ವಾ? ಕಾಣ್ತೈತಲ್ಲ ಹೆಣ್ಣುಲಿ, ನೋಡ್ಕೊಳ್ಳ ನೋಡು. ರಮಣ ಇನ್ಮೇಲೆ ಕೇಳಕ್ಕಿಲ್ಲ, ಬಿಟ್ಬಿಡು. ನನ್ನೇ ಕುರಿ ಅಂದೆ ಅಲ್ವಾ? ಹೆಣ್ಣುಲಿ ಎಲ್ಲಿ ಅಂತ ಕೇಳಿದೆ ಅಲ್ವೇನಲ್ಲ ನೀನು? ನೋಡ್ಕೊಳ್ಳ ನೋಡ್ಕೊಳ್ಳ ಹೆಣ್ಣುಲಿಯಾ? ರಮಣ ಹೆಣ್ಣುಳಿಗಿಂತ ಡೇಂಜರ್ ಬರ್ತೈತೆ. ಮೇಡಮ್ಮು ಬಿಟ್ಬಿಡು ರಮಣ, ಸಿಗಕೊಂಡ್ರೆ ಬಾಗೇನೆ. ಬಿಟ್ಬಿಡು ರಮಣ, ನಾವು ಹೊಂಟೋಯ್ತೀವಿ. ಇಲ್ಲಾಂದ್ರೆ ಮೇಡಮ್ ಬ್ರೆಸ್ಲೆಟ್ ಕಳ್ದಾಕಿದ್ ನೀನು ಅಂತ ಹೇಳ್ತೀನಿ. ಏಯ್ ನಿಂತ್ಕೊಳ್ರೋ. ಸ್ಕೂಲ್ ಸ್ಟಾರ್ಟ್ ಆಗಿದೆ, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಅದು ಮೇಡಮ್, ರಾಮಣ್ಣನ ಗದ್ದೆಗೆ ಹೆಣ್ಣುಲಿ ಬಂದಿತ್ತಂತೆ. ಹೆಣ್ಣುಲಿನ? ಹೆಣ್ಣುಲಿನೂ ಇಲ್ಲ, ಎಂಥದೂ ಇಲ್ಲ. ಇದೆಲ್ಲ ನಿಮಗೆ ಸ್ಕೂಲ್ ಚಕ್ಕರ್ ಹಾಕೋಕ್ಕೆ ನೆಪ ಅಷ್ಟೇ. ನಿಜವಾಗ್ಲೂ ಮೇಡಮ್, ರಾಮಣ್ಣ ಹೆಣ್ಣುಳಿ ಮುಂದೆ ಕುರಿ ಆಗೋದ್ನಂತೆ. ಏನು? ಏನಾಯ್ತು ಗೊತ್ತಾ ಮೇಡಮ್? ರಾಮಣ್ಣ ಗದ್ದೆಯಲ್ಲಿ ಇನ್ನೊಂದು ಮಾತಾಡಿದ್ರು ಹಂಗೆ ತಟ್ಬಿಡ್ತೀನಿ. ನಿಲ್ಲಿಸಿ, ಹಾಗೆಲ್ಲ ಹೊಡಿಬಾರ್ದು. ಮತ್ತೆ ಆಗಲೇ ಮಾಡ್ದಂಗೆ ಉಲ್ಟಾ ಪಲ್ಟಾನೂ ಮಾಡಬಾರ್ದು. ಅಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಹೀಗೆ ಕರ್ಕೊಂಬಂದು ಟೈಮ್ ಪಾಸ್ ಮಾಡ್ತೀರಲ್ಲ. ಸ್ಕೂಲ್ಗೆ ನೀವೇ ಕಂಪ್ಯೂಟರ್ ಕೊಡಿಸಿ ಇವ್ರನ್ನ ಹೊಲದಲ್ಲಿ ಇಟ್ಕೊಂಡ್ರೆ ಹೇಗೆ ಕಲಿತಾರೆ ಹೇಳಿ? ನೀವು ದೊಡ್ಡೋರು, ಆದರ್ಶವಾಗಿರಬೇಕು ಇವ್ರುಗಳಿಗೆ. ನೀವು ಕಲ್ತಂಗೆ ಇವ್ರುಗಳು ಕಲಿಬೇಕಲ್ವಾ? ದೇವ್ರೆ, ನಾನು ಯಾವಾಗಪ್ಪ ಕಲ್ತ್ಕೊಂಡೆ? ರಾಮಣ್ಣ ನೀನೇನ್ ಕಲ್ತೆ? ಲವ್, ಆ ಮೇಡಮ್ಮು ಅಷ್ಟು ತಿಳಿಸಿ ಹೇಳ್ತಾವ್ರೆ, ಇನ್ಮ್ಯಾಕೆ ಈ ಸ್ಕೂಲಿಗೆ ತಪ್ಪಿಸ್ಕೋಬಾರ್ದು. ಈ ಸ್ಕೂಲ್ ಅಲ್ಲ, ಸ್ಕೂಲ್. ಹ್ಞೂ, ಈ ಸ್ಕೂಲು ನೋಡ್ಲಾ, ಇನ್ಮ್ಯಾಕೆ ಈ ಸ್ಕೂಲಿಗೆ ತಪ್ಪಿಸ್ಕೊಂಡ್ರೆ ತಟ್ಬಿಡ್ತೀನಿ. ಸರಿ, ಬನ್ನಿ ಬನ್ನಿ. ನಿಮ್ಮ ಗ್ಯಾಂಗಲ್ಲಿ ಇನ್ನೊಬ್ಬ ಇರಬೇಕಲ್ಲ, ಎಲ್ಲಿ ಅವನು? ಆ ನವ್ವ ಬಂದು ಹೊಡೆದು ಹೇಳ್ಕೊಂಡೋದ್ರು. ಸರಿ ಬನ್ನಿ. ರಮಣ, ಮೇಡಮ್ ಬ್ರೆಸ್ಲೆಟ್ ಕಳ್ದಕ್ಕಿದ್ ಹೇಳ. ಮೇಡಮ್ ನಾನು ಬಂದೆ ಇರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್